ಕಳೆದೆರಡು ವರ್ಷಗಳಿಂದ ರಾಜಕೀಯದಿಂದ ಅಂತರ ಕಾಯ್ದುಕೊಂಡಿರುವಂಥ ಕೇಂದ್ರದ ಮಾಜಿ ಸಚಿವ ಅನಂತಕುಮಾರ್ ಹೆಗಡೆ ಮತ್ತೆ ರಾಜಕೀಯವಾಗಿ ಸಕ್ರಿಯವಾಗ್ತಾರೆ ಅನ್ನೋದು ಅವರ ಅಭಿಮಾನಿಗಳಲ್ಲಿರುವಂಥ ನಿರೀಕ್ಷೆ. ಆ ನಿರೀಕ್ಷೆ ನಿಜವಾಗುವಂಥ ಲಕ್ಷಣ ಕಾಣ್ತಾ ಇದೆ. ರಾಜ್ಯ ಬಿಜೆಪಿ ಕಾರ್ಯಕರ್ತರಲ್ಲಿ ಈ ಬೆಳವಣಿಗೆ ಹೊಸ ಸಂಚಲನಕ್ಕೆ ಕಾರಣ ಆಗಿದೆ. ಪ್ರಖರ ಹಿಂದುತ್ವವಾದಿ ಕೇಂದ್ರದ ಮಾಜಿ ಸಚಿವ ಅನಂತಕುಮಾರ್ ಹೆಗಡೆ ಮತ್ತೆ ರಾಜಕೀಯ ಎಂಟ್ರಿ ಆಗ್ತಾರಾ? ಹಿಂದೂ ಸಮಾಜೋತ್ಸವದ ಮೂಲಕ ಮತ್ತೆ ಅವರು ಸಕ್ರಿಯವಾಗುವಂತ ಮುನ್ಸೂಚನೆ. ಹಿಂದೂ ಸಮಾಜೋತ್ಸವದಲ್ಲಿ ದಿಕ್ಸೂಚಿ ಭಾಷಣ ಮಾಡೋ ಮುಖಾಂತರ ಮತ್ತೆ ಅನಂತಕುಮಾರ್ ಹೆಗಡೆ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗುವಂತ ಮುನ್ಸೂಚನೆ. ಕಾರ್ಯಕ್ರಮ ನಿಗದಿಯಾಗಿದೆ 8ನೇ ತಾರೀಕು ಭಟ್ಕಳದಲ್ಲಿ. ಆ ಕಾರ್ಯಕ್ರಮದಲ್ಲಿ ಅನಂತಕುಮಾರ್ ಹೆಗಡೆ ಅವರ ಉಪಸ್ಥಿತಿಯೂ ಕೂಡ ಖಚಿತವಾಗಿದೆ. ಇನ್ನೂ 3 ಕಡೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗೋದು ಕೂಡ ನಿಗದಿಯಾಗಿದೆ. ಆ ಮೂಲಕ 6 ಬಾರಿ ಸಂಸದರಾಗಿ 1 ಬಾರಿ ಕೇಂದ್ರ ಸಚಿವರಾಗಿ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿದ್ದಂಥ ಅನಂತಕುಮಾರ್ ಹೆಗಡೆ ಮತ್ತೆ ಸಕ್ರಿಯವಾಗುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಕಳೆದ 2-2.5 ವರ್ಷಗಳಿಂದ ಅನಂತಕುಮಾರ್ ಹೆಗಡೆಯವರು ರಾಜಕಾರಣದಿಂದ ದೂರ ನಿಂತಿದ್ರು. ಅವರ ಅಭಿಮಾನಿಗಳು ಬಯಸ್ತಾನೇ ಇದ್ರು ಅನಂತಕುಮಾರ್ ಹೆಗಡೆ ಸಕ್ರಿಯವಾಗಬೇಕು ಆದಷ್ಟು ಬೇಗ ಅಂತ ಅವರ ಅಭಿಮಾನಿಗಳು ಬಯಸ್ತಾ ಇದ್ರು. ಕೆಲ ಬಿಜೆಪಿಯ ಕಾರ್ಯಕರ್ತರು ಬಯಸ್ತಾ ಇದ್ರು. ಈಗ ಅನಂತಕುಮಾರ್ ಹೆಗಡೆ ಸಕ್ರಿಯವಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಅನಂತಕುಮಾರ್ ಹೆಗಡೆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಯಲ್ಪಡುವಂತ ನಾಯಕ. ಅವರದ್ದೇ ಆದಂಥ ದೊಡ್ಡ ಅಭಿಮಾನಿ ಬಳಗ, ದೊಡ್ಡ ಅಭಿಮಾನಿ ವಲಯವನ್ನ ರಾಜ್ಯದಾದ್ಯಂತ ಸೃಷ್ಟಿಸಿಕೊಂಡಿದ್ದಾರೆ. ಅದರಲ್ಲೂ ಕೂಡ ಹಿಂದುತ್ವವಾದಿ ಯುವಕರಿಗೆ ಅನಂತಕುಮಾರ್ ಹೆಗಡೆ ಅಂತಂದ್ರೆ ಕಣ್ಮನಿ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಭಾಗದಲ್ಲಿ ದೊಡ್ಡ ಮಟ್ಟದ ಅಭಿಮಾನಿಗಳಿದ್ದಾರೆ ಅನಂತಕುಮಾರ್ ಹೆಗಡೆ ಅವರಿಗೆ. ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದ್ರು. ಆ ನಂತರ ಅವರಿಗೆ ಟಿಕೆಟ್ ನಿರಾಕರಣೆಯಾಗಿತ್ತು. ಅವರ ಬದಲಾಗಿ ಕಾಗೇರಿ ಅವರಿಗೆ ಟಿಕೆಟ್ ಸಿಕ್ಕಿತ್ತು. ಕಾಗೇರಿ ಅವರು ಕೂಡ ಗೆದ್ದು ಲೋಕಸಭೆಯನ್ನು ಪ್ರವೇಶ ಮಾಡಿದ್ರು. ನಂತರ ಅನಂತಕುಮಾರ್ ಹೆಗಡೆ ರಾಜಕಾರಣದಿಂದ ದೂರವೇ ನಿಂತಿದ್ರು. ಅವರ ಆಗಮನ ಇವತ್ತಾಗತ್ತೆ ನಾಳೆ ಆಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಬಟ್ ಅದಕ್ಕೆ ಯಾವಾಗ ಅನ್ನೋದು ದಿನಾಂಕ ನಿಗದಿಯಾಗಿರಲಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿ. ರವಿ ಶಿವರಾಮ್, ಬಹಳ ಹಿಂದಿನಿಂದಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾನೆ ಇದೆ. ಮತ್ತೆ ಆಕ್ಟಿವ್ ಆಗ್ತಾರೆ, ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ. ಬಟ್ ಈಗ ದಿಕ್ಸೂಚಿ ಭಾಷಣಕ್ಕೆ ಒಪ್ಕೊಂಡಿದ್ದಾರೆ ಅನಂತಕುಮಾರ್ ಹೆಗಡೆ. ಸಕ್ರಿಯವಾಗುವಂತ ಮುನ್ಸೂಚನೆನಾ ಇದು? ರಕ್ಷತ್, ಅನಂತಕುಮಾರ್ ಹೆಗಡೆ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾದ ನಂತರದಲ್ಲಿ ಇಲ್ಲಿಯ ತನಕ ಯಾವುದೇ ಒಂದು ಸಾರ್ವಜನಿಕವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ. ತಾವೇ ಹೇಳಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪರವಾಗಿ ಅಭಿಯಾನಗಳು ಆರಂಭವಾದವು. ಅವರು ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಬರಬೇಕು, ರಾಜ್ಯ ರಾಜಕಾರಣದ ಬರಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಬಹಳ ದಿನಗಳಿಂದ ವ್ಯಕ್ತಪಡಿಸ್ತಾನೆ ಇದ್ದರು. ಆದರೆ ಅನಂತಕುಮಾರ್ ಇಲ್ಲಿಯ ತನಕ ಎಲ್ಲಿಯೂ ಮಾತನಾಡಿಲ್ಲ, ಹೈಕಮಾಂಡ್ ನಾಯಕರ ಭೇಟಿಯನ್ನು ಮಾಡಲಿಲ್ಲ, ಅಥವಾ ಹೈಕಮಾಂಡ್ ಅವರು ಇವರನ್ನು ಕರೆದಿಲ್ಲ. ರಾಜ್ಯ ನಾಯಕರ ಜೊತೆ ಇವರು ಕೆಲವೊಂದಿಷ್ಟು ನಾಯಕರುಗಳ ಜೊತೆಯಲ್ಲೋ ಅಪರೂಪಕ್ಕೆ ಫೋನ್ ಸಂಪರ್ಕ ಇರೋದನ್ನು ಹೊರತುಪಡಿಸಿದರೆ ಬೇರೆ ಯಾರ ಜೊತೆಯೂ ಕೂಡ ಅವರು ಮಾತುಕತೆಯನ್ನಾಗಲಿ ರಾಜಕಾರಣದ ವಿಚಾರವನ್ನಾಗಲಿ ಚರ್ಚೆಯನ್ನು ಮಾಡಲಿಲ್ಲ. ಆದರೆ ನಾಡಿದ್ದು ಮಾರ್ಚ್ 8ಕ್ಕೆ ಭಟ್ಕಳದಲ್ಲಿ ಹಿಂದೂ ಸಂಗಮ ಒಂದು ಕಾರ್ಯಕ್ರಮ ಇದೆ. ಅದರಲ್ಲಿ ಅವರು ದಿಕ್ಸೂಚಿ ಭಾಷಣವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಯ ಒಂದು ಆರ್ಗನೈಸೇಷನ್ ಮಾಡೋರನ್ನು ಕೇಳಿದಾಗ ಅವರು ಹೇಳಿದ್ದು, ಪ್ರಮುಖವಾಗಿ ಅನಂತಕುಮಾರ್ ಹೆಗಡೆ ಅವರು ಬರ್ತಾರೆ, ಅವರನ್ನು ಒಪ್ಪಿಸಿಕೊಳ್ಳುವಂಥ ಕೆಲವು ಸಂಘ ಪರಿವಾರದ ನಾಯಕರುಗಳಿಗೆ ನಾವು ಒಂದು ಮನವಿಯನ್ನು ಮಾಡಿದ್ವಿ, ಅವ್ರ ಮೂಲಕವೇ ಅನಂತಕುಮಾರ್ ಹೆಗಡೆ ಬರ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಅದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ 2-3 ಕಡೆಗಳಲ್ಲಿ ಅವರು ಭಾಷಣವನ್ನು ಮಾಡೋದಕ್ಕೆ ಕೂಡ ಅವರಿಗೆ ಕೇಳಿಕೊಳ್ಳಲಾಗಿದೆ. ಅವರು ಸಮಯವನ್ನು ಕೊಡಬಹುದು ಎನ್ನುವಂಥ ನಿರೀಕ್ಷೆಯನ್ನು ಕೂಡ ಅಲ್ಲಿಯ ಭಾಗದ ಪ್ರಮುಖ ನಾಯಕರುಗಳು ಕಾರ್ಯಕರ್ತರು ಇಟ್ಕೊಂಡಿದ್ದಾರೆ. ರಕ್ಷತ್, ತಾವು ಕೇಳಿದಂತೆ ಇದು ರಾಜ್ಯ ರಾಜಕಾರಣಕ್ಕೆ ಬರುವ ಮುನ್ಸೂಚನೆ ಅನ್ನುವಂಥ ಪ್ರಶ್ನೆಗೆ ಈಗಲೇ ಉತ್ತರವನ್ನು ಹೇಳೋದು ಕಷ್ಟ. ಯಾಕೆಂದರೆ
ಚುನಾವಣೆಗೆ ಇನ್ನೂ ಕೂಡ 2 ವರ್ಷ ಬಾಕಿ ಇದೆ. ಜೊತೆಗೆ ಅನಂತಕುಮಾರ್ ಹೆಗಡೆ ಅವರು ಮತ್ತೆ ರಾಜಕಾರಣಕ್ಕೆ ಬರುವ ವಿಚಾರವನ್ನು ಎಲ್ಲಿಯೂ ಕೂಡ ಅವರ ಆಪ್ತರ ಬಳಿಯೂ ಕೂಡ ಹೇಳ್ಕೊಂಡಿಲ್ಲ. ಆದರೆ ಅಲ್ಲಿಯ ಸ್ಥಳೀಯ ನಾಯಕರುಗಳಿರ್ಬೋದು, ಉತ್ತರ ಕನ್ನಡ ಜಿಲ್ಲಾ BJP ನಾಯಕರುಗಳಿರ್ಬೋದು, ಎಲ್ಲರೂ ಕೂಡ ಅನಂತಕುಮಾರ್ ಹೆಗಡೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು ಕೂಡ ಬಹುಶಃ ಅವರು ತಮ್ಮ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏನು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡೋದಿಲ್ಲ ನಾನು ಹೇಳುವಂಥ ಹೇಳಿಕೆಗಳನ್ನೇ ಕೊಡ್ತಾ ಬಂದರು ಅನಂತಕುಮಾರ್ ಹೆಗಡೆ. ಕೊನೆಯಲ್ಲಿ ಒಂದು 15-20 ದಿನಗಳು ಇರುವಾಗ ಪ್ರಚಾರವನ್ನು ಆರಂಭ ಮಾಡಿದರು. ಹೀಗಾಗಿ ಅವರ ರೀತಿ ರಿವಾಜುಗಳು, ಅವರ ಅಂತರಂಗ ಎಲ್ಲಿಯೂ ಕೂಡ ಬಹುಶಃ ಅಷ್ಟು ಸುಲಭವಾಗಿ ಯಾರಿಗೂ ಅರ್ಥ ಆಗುವುದಿಲ್ಲ. ಈ ಬಾರಿಯೂ ಕೂಡ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗುವಂತ ಮುನ್ಸೂಚನೆ ಅಂತ ಇದನ್ನ ಭಾವಿಸಿದ್ರೆ ಬಹಳ ಜನರ ನಿದ್ದೆ ಹಾಳಾಗತ್ತೆ ಅಂತ ಅನ್ಸುತ್ತೆ ಈಗ. ಅಲ್ಲ ರಕ್ಷತ್, ನಿದ್ದೆ ಹಾಳಾಗತ್ತೆ, ನಿದ್ದೆ ಬರುತ್ತೆ, ಆ ಪ್ರಶ್ನೆಗಿಂತ ಮುಖ್ಯವಾಗಿ ಅನಂತಕುಮಾರ್ ಹೆಗಡೆ ಅವರು ಒಂದು ಹಿಂದುತ್ವದ ಹಿನ್ನೆಲೆಯಲ್ಲಿ ಬಂದಂಥ ನಾಯಕರು. ಅವರು ವಿಶ್ವ ಹಿಂದೂ ಪರಿಷತ್ನಲ್ಲಿ ಪ್ರಮುಖವಾಗಿ ಕೆಲಸವನ್ನು ಮಾಡಿದರು. ಚಾಮರಾಜನಗರದಲ್ಲಿ 2 ವರ್ಷ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕೆಲಸವನ್ನು ಮಾಡಿದಂಥವರು. ಈಗ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರೇ ಮುಂದಾಳತ್ವವನ್ನು ವಹಿಸಿಕೊಂಡಂಥವರು. ಭಟ್ಕಳದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಯಾದ ಸಂದರ್ಭದಲ್ಲಿ ಅಲ್ಲಿ ಹೋರಾಟದಲ್ಲಿ ಭಾಗಿಯಾದವರು. ಹೀಗೆ ಅನಂತಕುಮಾರ್ ಹೆಗಡೆ ಅವರು ಇಲ್ಲಿಯ ತನಕ ಕೂಡ ಹಿಂದುತ್ವದ ವಿಚಾರದಲ್ಲಿ ತನ್ನನ್ನು ಬಹಳ ನೇರವಾಗಿ ಮಾತನಾಡಿದಂಥವರು, ಹೋರಾಟದಲ್ಲಿ ಭಾಗಿಯಾದವರು. ಈಗ ಅವರು ರಾಜಕಾರಣದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ಪಡೆದುಕೊಳ್ಳೋಕ್ಕೆ ಆಗದೇ ಇರುವಾಗ, ಅಥವಾ ಹೈಕಮಾಂಡ್ ಅವರಿಗೆ ಸಾಕು ಟಿಕೆಟ್ ಬೇಡ ಅನ್ನುವಂಥ ತೀರ್ಮಾನವನ್ನು ಮಾಡಿದ ಸಂದರ್ಭದಲ್ಲಿ ಪಾರ್ಟಿಯ ವಿಚಾರಕ್ಕಾಗಲಿ, ಪಾರ್ಟಿಯ ನಾಯಕರ ಬಗ್ಗೆ ಆಗಲಿ ಎಲ್ಲಿಯೂ ಕೂಡ ಬೇಸರವನ್ನು ವ್ಯಕ್ತಪಡಿಸಲಿಲ್ಲ. ಕೆಲವೊಮ್ಮೆ ಟಿಕೆಟ್ ವಂಚಿತರಾದವರು ನೇರವಾಗಿ ಮಾತನಾಡೋದನ್ನು ನೋಡಿದ್ದೇವೆ, ಅಥವಾ ಒಂದು ರೀತಿ ಬಂಡಾಯ ಸಾರೋದನ್ನು ನೋಡಿದ್ದೇವೆ. ಬೇರೆ ಪಾರ್ಟಿಗೆ ಹೋಗಿ ಅಲ್ಲಿ ರಾಜಕಾರಣವನ್ನು ಮಾಡಿ ಮತ್ತೆ ಪಾರ್ಟಿಗೆ ಮರಳಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಆದರೆ ಅನಂತಕುಮಾರ್ ಹೆಗಡೆ ಇಲ್ಲಿಯ ತನಕ ಆ ಯಾವುದೇ ಒಂದು ಕಾರ್ಯದಲ್ಲಿಯೂ ಕೂಡ ತಮ್ಮನ್ನು ತೊಡಗಿಸಿಕೊಂಡವರಲ್ಲ. ನೇರ ಅವರು ಭಾಷಣವನ್ನು ಮಾಡ್ತಾರೆ, ಅಥವಾ ತಾವೇ ಹೇಳಿದಂತೆ ಕೆಲವರಿಗೆ ಬೇಸರ ಆಗುವ ರೀತಿಯಲ್ಲಿ ಅಥವಾ ತುಂಬ ನೇರವಾಗಿ ಮಾತಾಡೋದ್ರ ಮೂಲಕ ಪಾರ್ಟಿಗೆ ಒಂಚೂರು ಆ ಕಡೆ ಈ ಕಡೆ ಡ್ಯಾಮೇಜ್ ಆಗುವ ರೀತಿಯಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಅವರು ಈ ಹಿಂದೆ ಮಾತಾಡಿದ್ದಿದೆ. ಆದರೆ ಪ್ರಮುಖವಾಗಿ ಅನಂತಕುಮಾರ್ ಹೆಗಡೆ ಅವರು ಈ ರೀತಿ ಮಾತುಗಳನ್ನ ಆಡಿದಾಗ, ಭಾಷಣವನ್ನು ಮಾಡಿದಾಗ ಎಲ್ಲಿಯೂ ಕೂಡ ಪಾರ್ಟಿ ನಾಯಕರು ಅವರನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಇತ್ತೀಚೆಗೆ ತಮಗೆ ನೆನಪಿರ್ಬೋದು, BJP ಇಬ್ಬರು ನಾಯಕರುಗಳು ಅನಂತಕುಮಾರ್ ಹೆಗಡೆಯವರ ಬಗ್ಗೆ ಒಂದು ಮಾತುಗಳನ್ನ ಆಡಿದರು. ಅದು MLC ರವಿಕುಮಾರ್ ಅವರು ಇರ್ಬೋದು, ಛಲವಾದಿ ನಾರಾಯಣಸ್ವಾಮಿ ಅವರು ಇರ್ಬೋದು. ಇವರೆಲ್ಲರೂ ಕೂಡ ಮಾತಾಡಿದಾಗ ಕಾರ್ಯಕರ್ತರು BJP ನಾಯಕರನ್ನೇ ದೂಷಿಸಿದರೆ ಹೊರತಾಗಿ ಅನಂತಕುಮಾರ್ ಹೆಗಡೆಯನ್ನು ದೂಷಿಸಲಿಲ್ಲ. ಸೊ ಅನಂತಕುಮಾರ್ ಹೆಗಡೆ ಅವರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಟೀಕೆ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಅನಂತಕುಮಾರ್ ಹೆಗಡೆ 5-6 ಬಾರಿ MP ಆಗಿದ್ದರು, ಏನು ಕೆಲಸವನ್ನು ಮಾಡಿದ್ರು ಅಂತ ಪ್ರಶ್ನೆಯನ್ನು ಸಹಜವಾಗಿ ಮಾಡ್ತಾರೆ. ಅಭಿವೃದ್ಧಿಯ ಹೊರತಾಗಿ ಅವರು ಹಿಂದುತ್ವದ ವಿಚಾರಕ್ಕೆ ಬಂದಾಗ ಅನಂತಕುಮಾರ್ ಹೆಗಡೆಯವರನ್ನು ಮೆಚ್ಚಿಕೊಳ್ಳುವಂಥವ್ರು ಕೂಡ ಇದ್ದಾರೆ. ಹೀಗಾಗಿ ಪಾರ್ಟಿ ಈಗ ಅವರನ್ನು ಮತ್ತೆ ಕರ್ಕೊಂಡು ಬರಬೇಕಾ, ಮರಳಿ ಅವರಿಗೆ ಅವಕಾಶವನ್ನು ನೀಡಬೇಕನ್ನೋದ್ರ ಬಗ್ಗೆ ಯಾವುದೇ ತೀರ್ಮಾನವನ್ನು ಮಾಡಿಲ್ಲ. ಆದರೆ ಕಾರ್ಯಕರ್ತರಲ್ಲಿ ಈ ಒಂದು ಭಾವನೆ ಇರೋದ್ರಿಂದ, ಜೊತೆಗೆ ಅವರು ಲೋಕಸಭಾ ಚುನಾವಣೆ ನಂತರದಲ್ಲಿ ಎಲ್ಲಿಯೂ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳದೇ ಇದ್ರು, ಈಗ ಒಂದು ಹಿಂದೂ ಸಮಾವೇಶದ ಮೂಲಕ ಮತ್ತೆ ಒಂದು ಸಕ್ರಿಯವಾಗಿ ಫೀಲ್ಡ್ಗೆ ಬಂದಿರೋದ್ರಿಂದ ಅವರು ರಾಜಕೀಯಕ್ಕೆ ಬರಬಹುದಾ ಎನ್ನುವಂಥ ವಿಮರ್ಶೆಯನ್ನು ಮಾಡಲಾಗ್ತದೆ ಹೊರತಾಗಿ ಅವರು ಬಂದೇ ಬರ್ತಾರೆ, ಅವರು ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಅವಕಾಶವನ್ನು ಪಡ್ಕೊಳ್ತಾರೆ ಹೇಳುವಂಥದ್ರ ಬಗ್ಗೆ ಯಾವುದೇ ಖಚಿತವಾಗಿ ಹೇಳುವಂಥ ಸೂಚನೆಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಥ್ಯಾಂಕ್ ಯು ರವಿ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.